ಒಂದು ಬೌಲ್ ಸೋಯಾ ಚಂಕ್ಸ್ ಜೊತೆಗೆ 3 ಥರದ ಕ್ಯಾಪ್ಸಿಕಮನ್ನು ಸೇರಿಸಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಹೊಸ ವರ್ಷಕ್ಕೆ ಹೊಸ ವಿಧಾನ. ನಾನು ಈ ವಿಧಾನವನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಗಮ್ಮತ್ತಾಗಿರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಬೌಲ್ ಆಗುವಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದ್ದಿರುವ ನೀರನ್ನು ಹಾಕಿ 2 ರಿಂದ 3 ನಿಮಿಷಗಳ ಕಾಲ ನೆನೆಸಿಬಿಡಬೇಕು. ಈ ರೆಸಿಪಿ ನೀವು ಎಂದಿಗೂ ತಿಂದಿರದ ರುಚಿ. ಈಗ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಧನಿಯಾ ಕಾಳು, 2 ಏಲಕ್ಕಿ, 4 ಲವಂಗ, ಕಸ್ತೂರಿ ಮೆಂತಿ 1 ಚಮಚ, 1 ಪೀಸ್ ಚಕ್ಕೆ, ಸೋಂಪು 1/4 ಚಮಚ ಹಾಕಿ ಇದನ್ನು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಮಸಾಲ ನಾವು ಮಾಡೋ ರೆಸಿಪಿಗೆ ಸಖತ್ ರುಚಿ ಕೊಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಗರಿಗರಿಯಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಥರ ರೆಡಿ ಮಾಡ್ಕೊಳ್ಳೋಣ. ನೈಸ್ ಏನು ಬೇಡ, ಸ್ವಲ್ಪ ತರಿ ಆದರೂ ಸಾಕಾಗುತ್ತೆ. ನಿಮ್ಮ ಹತ್ರ ನಾರ್ಮಲ್ ಏಲಕ್ಕಿಗಿಂತ ಕಪ್ಪು ಏಲಕ್ಕಿ ಇದ್ದರೆ ಅದನ್ನು ಹಾಕ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇಷ್ಟು ತರಿ ಆದರೆ ಸಾಕಾಗುತ್ತೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ನೆನೆಸಿರುವ ಗೋಡಂಬಿ, ಒಂದು 50 ಗ್ರಾಮ್ ನೆನೆಸಿರುವ ಕಡಲೆಬೀಜ ಎರಡನ್ನೂ ಸೇರಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ವೈಟಾಗಿ ಇರುವಂತಹ ಗ್ರೇವಿ ಆಗಿರುತ್ತೆ. ಹಾಗಾಗಿ ನಾನು ಅರ್ಧ ಬೌಲ್ ಆಗಿರುವ ಮೊಸರು, ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಕ್ಷಣ ಫ್ರಿಜ್ಜಿಂದ ತೆಗೆದು ಮೊಸರನ್ನು ಹಾಕಬಾರ್ದು, ಹಾಗೆ ಬೌಲಲ್ಲಿ ಇಟ್ಟಿರುವ ಮೊಸರನ್ನು ಹಾಕಬೇಕು. ಈ ಥರ ಗ್ರೇವಿ ರೆಡಿ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ. ಇದನ್ನು ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಹಿಂಡ್ಕೊಂಡು ಈ ಸೋಯಾನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದು ನಾವು ಒಂದು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರು ನೀರಿಗೆ ಹಾಕಿದ ಮೇಲೆ ಇದು ಜಾಸ್ತಿನೇ ಆಗುತ್ತೆ. ಈಗ ಒಂದೊಂದೇ ಕ್ಯಾಪ್ಸಿಕಮನ್ನು ಕಟ್ ಮಾಡೋಣ. ಈ 3 ಕಲರ್ಫುಲ್ ಆಗಿರುವ ಕ್ಯಾಪ್ಸಿಕಮ್ ಒಂದೊಂದು ರುಚಿ ಇರುತ್ತೆ. ಈ ಕೆಂಪು ಕಲರು ಒಂದು ರುಚಿ ಇದ್ದರೆ ಯೆಲ್ಲೋ ಕಲರ್ ಒಂದು ರುಚಿ ಇರುತ್ತೆ. ಹಾಗಾಗಿ ಈ ಕ್ಯಾಪ್ಸಿಕಮ್ 3 ಈ ರೆಸಿಪಿಗೆ ನಾನು ಬಳಸಿದ್ದೀನಿ. ಈ ರೀತಿಯಾಗಿ ಪೀಸ್ ತುಂಡಾದರೆ ಪೀಸ್ ಆಗಿದ್ದರೆ ಸಾಕಾಗುತ್ತೆ. ಅರ್ಧರ್ಧ ನಾನು ಕ್ಯಾಪ್ಸಿಕಮನ್ ಪೀಸನ್ನು ತೊಗೊಂಡಿದ್ದೀನಿ. ಈ ಯೆಲ್ಲೋ ಕಲರು ಏನಾದರೂ ಜಾಸ್ತಿ ಸಿಕ್ಕಾಗ ಯೆಲ್ಲೋ ಕಲರಲ್ಲಿ ಮಾತ್ರ ಪಲ್ಯ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಎಲ್ಲ ಒಂದು ಇದೇ ಥರ ತುಂಡಾದರೆ ಸಾಕಾಗುತ್ತೆ. ಈಗ ಹಸಿರು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಮೇಲೆ ಬೀಜನ ತೆಗೆದುಬಿಡಬೇಕು. ಬೀಜ ಇದ್ದರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಬೀಜ ತೆಗೆದು ಇದನ್ನು ಕೂಡ ತುಂಡಾಗಿ ಕಟ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಕ್ಯಾಪ್ಸಿಕಮ್ ರೆಡಿ ಆಯಿತು. ಸೋಯಾ ಕೂಡ ರೆಡಿಯಾಗಿದೆ. ಇವಾಗ ಒಂದು ಕಡಾಯಿಲಿ ಫ್ರೈ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಎಣ್ಣೆ ಹಾಕಿ ಮೊದಲು 2 ನಿಮಿಷಗಳ ಕಾಲ ಸೋಯಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ನಾವು ಹಸಿ ಅಂಶ ಎಲ್ಲ ಹೊರಟೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ನಂತರ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಗೆ 3 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಜೊತೆಗೆ ಮತ್ತೆ 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ 1/4% ಅಷ್ಟು ಇದು ಬೆಂದ್ಬಿಡುತ್ತೆ. ನೋಡಿ ನಾನು ತೊಗೊಂಡಿರುವ ಕಡಾಯಿ ಸ್ವಲ್ಪ ಚಿಕ್ಕದಾಯಿತು. ನೋಡಿ ಸೋಯಾ ಅದು ಫ್ರೈ ಮಾಡ್ತಾ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಇದೇ ರೀತಿಯಾಗಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು 3/4% ಅಷ್ಟು ಬೆಂದಿದೆ, ನೀರೆಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿದೆ. ಈಗ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮೊದಲು ಶುಂಠಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೂ 2 ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದಿರೋ ರೆಸಿಪಿ ಇದು. ಶುಂಠಿ ತುರಿ ಹಾಗೆ ಹಸಿಮೆಣಸಿನಕಾಯಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಅಂಶ ಹೋದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈಗ ಪೇಸ್ಟ್ ಮಾಡ್ಕೊಂಡಿರುವ ಗೋಡಂಬಿ ಕಡಲೆಬೀಜದ ಪೇಸ್ಟನ್ನು ಸ್ವಲ್ಪ ಹಾಕಬೇಕು. ಯಾಕಂದರೆ ಮೊಸರು ನಾವು ತಣ್ಣಗೆ ಮಾಡಿ ಹಾಕಿರ್ತೀವಿ, ಫ್ರಿಜ್ಜಿಂದ ತೆಗೆದು ಹಾಕಿದರೆ ಒಡೆದೋಗ್ಬಿಡುತ್ತೆ. ನೋಡಿ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. 2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಬಿಸಿ ಆದರೆ ಆವಾಗ ಒಡೆದೋಗೋದಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಬಿಡೋಣ. ನೀರನ್ನು ಹಾಕ್ತಾ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈ ಗ್ರೇವಿ ರೆಡಿ ಆಗುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚಿ 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈ ಗ್ರೇವಿ ಹಸಿ ಅಂಶ ಹೋಗೋವರೆಗೂ ಇದು ಚೆನ್ನಾಗಿ ಕುದ್ರೆ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇವಾಗ ಪುಡಿಯನ್ನು ಹಾಕ್ಕೊಳ್ಳೋಣ.
ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿರುವ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಪುಡಿ ಹಾಕಿದ ಮೇಲಂತೂ ಘಮ ಡಬಲ್ ಆಗುತ್ತೆ. ಈ ಪುಡಿಯಲ್ಲೇ ಸಖತ್ ರುಚಿ ಇರುತ್ತೆ. ಈಗ ಫ್ರೈ ಮಾಡಿರುವ ಕ್ಯಾಪ್ಸಿಕಮ್ ಮತ್ತು ಸೋಯಾನ ಹಾಕ್ತಾಯಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಹೋಗೋಣ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಮತ್ತು ಕಲರ್ ಕೆಂಪಾಗೋದಿಲ್ಲ, ಅರಿಶಿಣದ ಪುಡಿ ಹಾಕೋದಿಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವ ರುಚಿ ಕೊಡುತ್ತೆ ಗ್ರೇವಿ. ಇದು ವೈಟ್ ಆಗಿರುತ್ತೆ ಗ್ರೇವಿ. ಇದು 5 ಸ್ಟಾರ್ ಹೋಟೆಲಲ್ಲಿ ಸಿಗುವಂತಹ ರುಚಿ ಇರುತ್ತೆ ಈ ಗ್ರೇವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಪ್ಲೇಟನ್ನು ಮುಚ್ಚಿ ಇವಾಗ ಈ ಗ್ರೇವಿನ ಕುದಿಸ್ಕೊಳ್ಳೋಣ. ಇವಾಗ ನೋಡಿ 2 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ಘಮ ಘಮ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಡಿಫ್ರೆಂಟ್ ರುಚಿ ಇರುತ್ತೆ. ಚಪಾತಿಗೆ, ರೊಟ್ಟಿಗೆ ಆಗಿರ್ಬೋದು. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಯಾರೆಲ್ಲ ತಿನ್ನಲ್ಲ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವ ರುಚಿ, ಯಾಕಂದರೆ ಕ್ಯಾಪ್ಸಿಕಮ್ 3 ಥರದ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ರುಚಿ ಮಾತ್ರ ಸಕ್ಕತ್ತಾಗಿತ್ತು. ನೀವು ಈ ರುಚಿಯಲ್ಲಿ ಈ ಗ್ರೇವಿ ತಿಂತಾ ಇದ್ದರೆ ಕಳೆದೇ ಹೋಗ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಇದು ಚೆನ್ನಾಗಿ ಒಂದು ರೌಂಡ್ ಕುದ್ದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಉರಿಯನ್ನು ಆಫ್ ಮಾಡಿ ಈಗ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪರೋಟ ಜೊತೆಗೆ, ಚಪಾತಿ ಜೊತೆಗೆ, ಅನ್ನಕ್ಕೆ ಎಲ್ಲ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಚಪಾತಿನೇ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿಯಾಗಿರುವ ಚಪಾತಿ ಜೊತೆಗಂತೂ ಈ ಚಳಿಗೆ ಗ್ರೇವಿ ಜೊತೆಗೆ ಸಖತ್ತಾಗಿರುತ್ತೆ. ಅದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಯೆಲ್ಲೋ ಕಲರ್ ಮತ್ತು ಕೆಂಪು ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಬಿಸಿ ಬಿಸಿಯಾಗಿರುವ ಪುಲ್ಕಾ ಚಪಾತಿ ಜೊತೆಗೆ ನಾನು ಈ ಗ್ರೇವಿಯನ್ನು ಬಡಿಸ್ಕೊಳ್ತಾ ಇದ್ದೀನಿ. ಬಾಳೆ ಎಲೆಯ ಮೇಲೆ ಇಂಥ ಗ್ರೇವಿಗಳನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.